ಸರ್ ಅವರ ಕುಟುಂಬಸ್ಥರಿಗೆ ಎಲ್ಲೋ ಒಂದ್ ಕಡೆ ತಪ್ಪು ತಿಳುವಳಿಕೆ ಆಗ್ತಿದೆಯಾ ಅಥವಾ ಅವ್ರನ್ನ ಯಾರು ನೋಡಿ, ಸಹಜವಾಗಿ ನಾನು ಡೇ ಒನ್ನಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದರಲ್ಲಿ ರಾಜಕೀಯ ಬೆರ್ಸಕ್ಕೆ ಹೋಗಬೇಡಿ. ಒಂದು ಜೀವ ಹೋಗಿದೆ, ಅವರಿಗೆ ನ್ಯಾಯ ಕೊಡಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಆಡಳಿತ ಪಕ್ಷದಲ್ಲಿ ನಾವಿದ್ದೇವೆ, ನಮ್ಮ ಜವಾಬ್ದಾರಿ ಹೆಚ್ಚು, ಯಾಕಂದರೆ ನಾವು ಸರ್ಕಾರದಲ್ಲಿದ್ದೇವೆ. ವಿರೋಧ ಪಕ್ಷದಲ್ಲಿ ಇದ್ದವರು ತಾವೂ ಕೂಡ ಜವಾಬ್ದಾರಿಯಾಗಿ ಮಾತನಾಡಬೇಕು. ನಮ್ಗೆ ಗೊತ್ತಿಲ್ವ ಅವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಡ್ಲಿ. ನಾರಾಯಣ ಸ್ವಾಮಿ ಅವರಾಗಲಿ, ವಿಜೇಂದ್ರ ಅವರಾಗಲಿ ಫೋರ್ಸ್ ಮಾಡ್ತಾ ಇರಲಿಲ್ವ ಅವ್ರ ಕುಟುಂಬದವರಿಗೆ ಇವತ್ತು ಪ್ರತಿಭಟನೆಗೆ ಬರಲಿಕ್ಕೆ? ಏನಂದರು ಕುಟುಂಬಸ್ಥರವ್ರು ಏನಂದರು, ನಮಗೆ ರಾಜಕೀಯ ಬೇಡ, ನಮಗೆ ಪ್ರಿಯಾಂಕರ್ಗೆ ಯಾರಂತ ಗೊತ್ತಿಲ್ಲ, ಅವರಿದ್ರಲ್ಲಿ ಯಾವ ಪಾತ್ರ ಇಲ್ಲ ಅಂತ ಹೇಳಿದಾರಲ್ಲ ಸ್ಪಷ್ಟವಾಗಿ. ಆದರೂ ಕೂಡ ಪದೇ ಪದೇ ಫೋನ್ ಮಾಡಿ ಅವರಿಗೆ ನೀವು ಬರಬೇಕು, ನೀವು ಸರ್ಕಾರದ ವಿರುದ್ಧ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಅದೆಲ್ಲ ತಪ್ಪು. ಈಗ ಸಂತೋಷ್ ಪಾಟೀಲ್ ಅವರ ನಿಧನರಾದಾಗ ನಾವು ಅಂಥದ್ದೇನಾದರೂ ಮಾಡಿದ್ವಾ? ನಾವು ಒಂದು ಏನು ವಿರೋಧ ಪಕ್ಷದಲ್ಲಿದೆ, ಭಾಳ ಜವಾಬ್ದಾರಿ ಸ್ಥಾನಮಾನದಲ್ಲಿದ್ದು ಅವರಿಗೆ ಏನು ನ್ಯಾಯ ಕೊಡಿಸ್ಬೇಕಾಗಿತ್ತು, ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ವಿ. ಮೊನ್ನೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರ ಕುಟುಂಬಕ್ಕೆ ಸಾಂತ್ವನ ಮತ್ತೊಮ್ಮೆ ಹೇಳಿ ಅವ್ರಿಗೇನು ಅನುಕೂಲ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಆದರೆ ಸಂತೋಷ್ ಪಾಟೀಲ್ ಅವ್ರ ಬೇಡಿಕೆ ಏನಿತ್ತು? BJP ನಾಯಕರು ಅವರ ಕುಟುಂಬಕ್ಕೆ ಸಹಾಯಕ್ಕೆ ಬರಬೇಕಾಗಿತ್ತು. ಬಂದ್ರೇನ್ರಿ? ಎಷ್ಟು ಸರಿ ಹೋಗಿದ್ದಾರೆ ರೀ ವಿಜೇಂದ್ರ ಅವ್ರ ಮನೆಗೆ? ನಾರಾಯಣ ಸ್ವಾಮಿ ಚೆಲುವಾದಿ ಅವರು ಎಷ್ಟು ಸರಿ ಹೋಗಿದ್ದಾರೆ ರೀ ಸಂತೋಷ್ ಪಾಟೀಲ್ ಅವ್ರ ಮನೆಗೆ? ಡೆತ್ ನೋಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ, BJP ನಾಯಕರು ನಮ್ಮ ಕುಟುಂಬವ್ರಿಗೆ ನೋಡ್ಕೋಬೇಕು ಅಂದ್ಬಿಟ್ಟು. ಮಾಡಿದ್ರ ಇವರಿಗೆ ಹೆಣ ಬಿದ್ದರೆ ಸಾಕು, ಇವರಿಗೆ ಸಂಭ್ರಮ BJP ಅವರಿಗೆ. ಅವರಿಗೆ ಯಾವುದೇ ರೀತಿ ಆಡಳಿತದಲ್ಲಿದ್ದಾಗೂ ಅವ್ರಿಗೆ ಜವಾಬ್ದಾರಿ ಇಲ್ಲ, ವಿರೋಧ ಪಕ್ಷದಲ್ಲಿದ್ದಾಗೂ ಅವ್ರಿಗೆ ಜವಾಬ್ದಾರಿ ಇಲ್ಲ. ಆದರೆ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಡೇ ಒನ್ನಿಂದ, ಅದು ಏನೇ ಆಗಿದ್ರೂ ಕೂಡ ಅದು ನ್ಯಾಯ ಕೊಡಿಸೋದು ಜವಾಬ್ದಾರಿ ನಮ್ಮ ಸರ್ಕಾರದ ಮೇಲಿದೆ. ಯಾವುದೇ ರಾಜಕೀಯ ಬೆರೆಸಲಾರದೆ ನಾವು ಅವ್ರ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.